ಬೆಂಗಳೂರಿನ ನಗರಾಭಿವೃದ್ಧಿ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ದಿನೇ ದಿನೇ ಒಂದೊಳ್ಳೆ ಉತ್ತಮವಾದಂತಹ ಆಡಳಿತ ಕೊಡುವ ನಿಟ್ಟಿನಲ್ಲಿ ಖಡಕ್ ಆದೇಶಗಳನ್ನು ಮಾಡ್ತಾ ಇದ್ದಾರೆ. ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡು ತನಿಖೆಯನ್ನು ನಡೆಸುವಂತೆ ಆಗ್ರಹಿಸ್ತಾ ಇದ್ದಾರೆ. ಹಾಗೆಯೇ ಜನರಿಗೆ ಒಳ್ಳೆಯದಾಗಬೇಕು ಅನ್ನೋ ದೃಷ್ಟಿಯಲ್ಲಿ ಆದೇಶಗಳನ್ನು ಕೊಡ್ತಾ ಇದ್ದಾರೆ. ಇದೀಗ ಏನು ಫುಟ್ಪಾತ್ನಲ್ಲಿ ಓಡಾಡುವಂತಹ ಜನರಿಗೆ ತೊಂದರೆಗಳಾಗ್ತಾ ಇದೆ, ಅಲ್ಲೆಲ್ಲ ಅಂಗಡಿಗೆ ಮುಂಗಟ್ಟುಗಳನ್ನು ಇಟ್ಕೊಂಡು ವ್ಯಾಪಾರ ವಹಿವಾಟುಗಳನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಈಗ ಫುಟ್ಪಾತ್ಗಳನ್ನು ತೆರವು ಮಾಡುವಂತಹ ಕೆಲಸಕ್ಕೆ ಇಳಿದಿದ್ದಾರೆ. ಈಗ ಮತ್ತೊಂದು GBA ಮುಖಾಂತರ ಮತ್ತೊಂದು ಮಹತ್ತರವಾದಂತಹ ಮಾಡಿರುವಂಥ ಪ್ಲ್ಯಾನ್ ಏನಪ್ಪ ಅಂತಂದರೆ, ಪ್ರಮುಖವಾಗಿ ಏನು ಪಾರ್ಕಿಂಗ್ ಲಾಟ್ನಲ್ಲಿ ನಿಲ್ಲಿಸಿರುವಂತಹ ವಾಹನಗಳು ಅಂದರೆ ತುಂಬ ದಿನದಿಂದ ನೀವಿಲ್ಲಿ ಒಂದು ದೃಶ್ಯದಲ್ಲಿ ನೋಡ್ಬೋದು, ಈ ಕಾರನ್ನು ಬಹುಶಃ ಇದು ಶೇಷಾದ್ರಿಪುರಂನ ರೈಲ್ವೆ ಪ್ಯಾರಲಲ್ ರಸ್ತೆಯಲ್ಲಿ ನಾವೀಗಿದ್ದೀವಿ. ಈ ರೈಲ್ವೆ ಪ್ಯಾರಲಲ್ ರಸ್ತೆಯಲ್ಲಿ ಬಹುತೇಕ ಪೂರ್ಣ ಪ್ರಮಾಣದಲ್ಲಿ ಪ್ಯಾರಲಲ್ ರಸ್ತೆಯ ಎಡ ಮತ್ತು ಬಲಭಾಗಗಳಲ್ಲಿ ಇದೇ ರೀತಿಯ ಕಾರುಗಳು ನಿಂತಿದ್ದಾವೆ. ನೀವಿಲ್ಲಿ ಇನ್ನೊಂದು ಕಾರನ್ನು ನೋಡ್ಬೋದು, ಪಾರ್ಕಿಂಗ್ ಮಾಡಿ ನಿಲ್ಲಿಸಿ ಸುಮಾರು ದಿನದಿಂದ, ಅಂದರೆ ಕೇವಲ ಪಾರ್ಕಿಂಗಿಗಾಗಿ ಬಳಸ್ಕೊತಾ ಇಲ್ಲ, ಇಲ್ಲಿ ಜಸ್ಟು ಪರ್ಮನೆಂಟ್ ಪಾರ್ಕಿಂಗಿಗೆ ಬಳಸಿರುವಂಥದ್ದು. ಇಲ್ಲಿ ಕವರನ್ನು ಮುಚ್ಚಿ ಹೋಗಿರುವಂಥದ್ದು ಇರ್ಬೋದು, ಹಾಗೆ ನಿಲ್ಲಿಸೋಗಿದ್ದಾರೆ. ಎಷ್ಟೋ ಗಾಡಿಗಳ ಟೈರ್ಗಳೇ ಇಲ್ಲ. ಸೊ ಇದೆಲ್ಲವನ್ನು ಕೂಡ ಇದು ಯಾರು, ಈ ವಾಹನಕ್ಕೆ ಓನರ್ಗಳು ಯಾರು, ಇದು ಏನಂತಂದರೆ, ಒಂದು ವೇಳೆ ಈ ರೀತಿ ಎತ್ಕೊಂಡು ಹೋದಂತಹ ಗಾಡಿಗಳನ್ನು ಏನಾದರೂ ಅಕಸ್ಮಾತ್ ಕ್ಲೈಮ್ ಮಾಡಲಿಲ್ಲ ಅಂತಂದರೆ GBAನೇ ಈ ವಾಹನಗಳನ್ನು ಹರಾಜು ಮಾಡುವಂತಹ ಪ್ರಕ್ರಿಯೆಗೂ ಕೂಡ ಮುಂದಾಗಿದೆ. ಸೊ ಇದು ನಿಜಕ್ಕೂ ಎಲ್ಲ ಒಂದು ಕಡೆ GBA ಕೈಗೊಂಡಿರುವಂತಹ ಕೃಷ್ಣ ಬೈರೇಗೌಡರ ಆದೇಶದಂತೆ ಕೈಗೊಂಡಿರುವಂತಹ ಒಂದು ಉತ್ತಮವಾದಂತಹ ತೀರ್ಮಾನ ಇರಬಹುದು ಅನ್ನುವಂಥದ್ದು. ಯಾಕೆ ಅಂತಂದರೆ, ಇವತ್ತು ಬೆಂಗಳೂರಿನಲ್ಲಿ ಇರ್ತಕ್ಕಂಥ ವಾಹನಗಳ ಸಂಖ್ಯೆಯನ್ನು ನೋಡಿದ್ರೆ ಓಡಾಡಲಿಕ್ಕೆ ಜಾಗಗಳಿಲ್ಲ. ಆದರೆ ಈ ರೀತಿ ಪ್ರಮುಖವಾದಂತಹ ರಸ್ತೆಗಳಲ್ಲಿ ಪಾರ್ಕಿಂಗ್ ಮಾಡಿಕೊಂಡು ತಿಂಗಳಾನ್ಗಟ್ಲೆ ವರ್ಷಾನ್ಗಟ್ಲೆ, ಬಹುಶಃ ಈ ಕಾರನ್ನು ನೋಡಿದ್ರೆ ವರ್ಷಾನ್ಗಟ್ಲೆ ನಿಂತಿರಬಹುದು ಅನಿಸುತ್ತೆ, ಈ ರೀತಿ ನಿಲ್ಲಿಸ್ಬಿಟ್ಟು ಹೋಗ್ಬಿಡ್ತಾರೆ. ಯಾರು ಕೂಡ ಇದಕ್ಕೆ, ಅಂದರೆ ಅವ್ರ ಮನೆಯಲ್ಲಿ ಹೊಸ ಕಾರ್ ತೊಗೊಂಡಿರ್ತಾರೆ, ಹಳೆ ಕಾರನ್ನು ಮಾರೋಕ್ಕಾಗಲ್ಲ, ಮನೆ ಒಳಗೆ ನಿಲ್ಲಿಸ್ಕೊಳ್ಳೋಕೆ ಜಾಗ ಇರಲ್ಲ. ಸೊ ಅದನ್ನೇನು ಮಾಡ್ತಾರೆ, ಸರ್ಕಾರಿ ಜಾಗ ಇಲ್ಲಿದೆ ಫುಟ್ಪಾತ್ನಲ್ಲಿ, ಸೊ ಇಲ್ಲಿ ನಿಲ್ಲಿಸಿರ್ತಕ್ಕಂಥದ್ದು. ಇದು ಪ್ರಮುಖವಾದಂತಹ ರಸ್ತೆ, ಏನು ರೈಲ್ವೆ ಪ್ಯಾರಲಲ್ ರಸ್ತೆ, ಇದು ಪ್ರಮುಖವಾದಂತಹ ರಸ್ತೆ. ಇಲ್ಲೇ CM ಮನೆಗೂ ಕನೆಕ್ಟಿವಿಟಿ ಇದೆ, DCM ಮನೆಗೆ ಕನೆಕ್ಟಿವಿಟಿ ಇದೆ, ಸಾಕಷ್ಟು. ಹಾಗೆಯೇ BDA ಇದೆ ಮುಂದೆ. ಈ ಕಡೆ ಬಂದರೆ ಶಿವಾನಂದ ಸರ್ಕಲ್ಲು, ಶೇಷಾದ್ರಿಪುರಂ ಕಾಲೇಜು, ಸಾಕಷ್ಟು ಕಾಲೇಜುಗಳು ಕೂಡ ಇದ್ದಾವೆ. ಹಾಗೆಯೇ ಇದು ಪ್ರಮುಖವಾದಂಥ ಮುಖ್ಯ ರಸ್ತೆ. ಇಂತಹ ಮುಖ್ಯ ರಸ್ತೆಯಲ್ಲಿ ಈ ರೀತಿ ಕಾರುಗಳನ್ನು ಅಡ್ಡ ಇಟ್ಕೊಂಡು ನಿಲ್ಲಿಸಿದ್ರೆ ಅದು ಎಷ್ಟರ ಮಟ್ಟಿಗೆ ವಾಹನ ಸವಾರರಿಗೆ ತೊಡಕುಂಟು ಮಾಡ್ಬೋದು. ಅಕಸ್ಮಾತ್ ಏನಾದರೂ ಯಾವುದಾದ್ರೂ ಒಂದು ದೊಡ್ಡ ಲಾರಿ ಬಂದರೆ, ಇಷ್ಟು ಏನು ಒಂದು 80 to 100 ಫೀಟ್ ರೋಡಲ್ಲಿ ಒಂದು ಲಾರಿ ಬಂದರೆ ಮುಂದಕ್ಕೆ ಹೋಗೋಕ್ಕಾಗಲ್ಲ, ಬಿಕಾಸ್ ಆ ಕಡೆ ಈ ಕಡೆ ಕಾರ್ಗಳು ನಿಂತಿರುತ್ತೆ. ಸೊ ಇದೆಲ್ಲವನ್ನು ಗಮನದಲ್ಲಿಟ್ಕೊಂಡು ಟ್ರಾಫಿಕ್ ನಿಯಂತ್ರಣವನ್ನು ಮಾಡಬೇಕು. ಹಾಗೆಯೇ ಈ ಅನ್ಕ್ಲೈಮ್ಡ್ ಇದರೊಳಗೆ ಏನಿದೆಯೋ, ಅಕಸ್ಮಾತ್ ಈ ರೀತಿ ನಿಂತಹ ಕಾರ್ನಲ್ಲೇ ಬಾಂಬಿಟ್ಟು ಹೋದಂತಹ ಉದಾಹರಣೆಗಳು ಕೂಡ ಇದ್ದಾವೆ. ಸೊ ಇದೆಲ್ಲವೂ ಒಂದು ಕಡೆ ಕೃಷ್ಣ ಬೈರೇಗೌಡರು ಕೈಗೊಂಡಿರುವಂತಹ ಈ ತೀರ್ಮಾನ 100% ನಿಜವಾಗಿದೆ ಮತ್ತು ಪರ್ಫೆಕ್ಟ್ ಆಗಿದೆ. ಸೊ ಜುಲೈ 10ನೇ ತಾರೀಕು ವೀಕ್ಷಕರೇ, ದಯವಿಟ್ಟು ನಿಮ್ಮ ಕಾರುಗಳನ್ನು ಈ ರೀತಿ ಏನಾದರೂ ನೀವು ಪಾರ್ಕಿಂಗ್ ಲಾಟಲ್ಲಿ ನಿಲ್ಲಿಸಿದ್ರೆ ಅದನ್ನು ಖಂಡಿತವಾಗ್ಲೂ GBA ಅವರು ಬಂದು ತೆರವು ಮಾಡ್ತಾರೆ. ಜುಲೈ 10ರವರೆಗೂ ಗಡುವಿದೆ. ಜುಲೈ 10ರಿಂದ ಕಾರ್ಯಾಚರಣೆ ನಡೀತಿದೆ. ಈಗ ಯಾವ ರೀತಿ ಫುಟ್ಪಾತ್ ಕಾರ್ಯಾಚರಣೆ ನಡೀತಾ ಇದೆಯೋ, ತೆರವು ಕಾರ್ಯಾಚರಣೆ, ಅದೇ ರೀತಿಯ ಕಾರ್ಯಾಚರಣೆನ ಕಾರುಗಳ ಮೇಲೂ ಕೂಡ ಮಾಡ್ತಾರೆ. ಸೊ ದಯವಿಟ್ಟು ನಿಮ್ಮ ಕಾರುಗಳನ್ನು ನಿಲ್ಲಿಸ್ಕೊಂಡಿದ್ರೆ ತೆಗಿರಿ. GBA ಮತ್ತೊಂದು ಆಪರೇಷನ್ಗೆ ಸಜ್ಜಾಗ್ತಾ ಇದೆ ಅಂತ ಹೇಳ್ತಾ, ಈ ಎಪಿಸೋಡ್ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.